ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವರು ಪ್ರಬಲ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ, ಏನಾದರೂ ತಕರಾರುಗಳಿದ್ದರೆ ತಾವು ಲಿಖಿತ ರೂಪದಲ್ಲಿ ನನಗೆ ಕೊಡಿ ಅಂತ ಹೇಳಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡರು. ಆದರೆ ನಿನ್ನೆ ಸಚಿವ ಸಂಪುಟದಲ್ಲಿ ನಡೆದಂತಹ ಚರ್ಚೆಯ ಭಾಗ ಅಥವಾ ಚರ್ಚೆಯ ಒಂದು ಸಾರಾಂಶ ಏನು ಅಂತಂದರೆ, ಪ್ರಬಲ ವರ್ಗಗಳ ಒತ್ತಡಕ್ಕೆ ಮಣಿದರ ಸಿದ್ದರಾಮಯ್ಯನವರು. ಅಹಿಂದ ವರ್ಗದ ಮಾತಿಗೆ ಬೆಲೆನೇ ಇಲ್ವಾ? ಪ್ರಬಲರು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಡಿಸೈಡ್ ಮಾಡ್ತಾರ. ಹಾಗಾದ್ರೆ 25% ಇರುವಂತಹ ಪ್ರಬಲರು 75% ಇರುವಂತಹ ಅಹಿಂದ ವರ್ಗಗಳಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಮಾರ್ಗದರ್ಶನ ಕೊಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಬಲರೇ ಎಲ್ಲವನ್ನು ನಿರ್ಧರಿಸುತ್ತಾರೆ ಅನ್ನೋದಾದರೆ ಅಹಿಂದ ವರ್ಗದವರು ಇನ್ನು ಅಬಲರ. ಹಾಗಾದರೆ ಅವರ ಧ್ವನಿಗೆ ಬೆಲೆ ಇಲ್ವಾ? ಸಿದ್ದರಾಮಯ್ಯನವರು ಪ್ರಬಲರ ಒತ್ತಡಕ್ಕೆ ಮಣದ್ರ. ತಾನು ಅಹಿಂದ ನಾಯಕ ಎಂದು ಪೋಸ್ ಕೊಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ? ಒಂದು ವೇಳೆ ಈ ಜಾತಿ ಗಣತಿಯ ಪ್ರಕಾರ, ಈ ಆಯೋಗದ ವರದಿಯ ಪ್ರಕಾರ ಶಿಫಾರಸುಗಳನ್ನು ಅಂಗೀಕರಿಸದೆ ಹೋದರೆ ಅಹಿಂದ ವರ್ಗ ಸಿದ್ದರಾಮಯ್ಯನವರಿಂದ ದೂರ ಆಗುತ್ತಾ? ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಂಗಲ್ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ಸ್ಪೆಷಲ್ ಅಹಿಂದ ವರ್ಸಸ್ ಪ್ರಬಲರು. ಅಹಿಂದ ವರ್ಸಸ್ ಪ್ರಬಲರು ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಅಹಿಂದ ಮುಖಂಡರಾದಂತಹ ದೊಡ್ಡಯ್ಯ ಆನೇಕಲ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಎನ್ ಮೂರ್ತಿ ಅವರು ಜಾಯಿನ್ ಆಗಿದ್ದಾರೆ. ಎನ್ ಮೂರ್ತಿ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬ್ರಾಹ್ಮಣ ಸಮುದಾಯದ ಮುಖಂಡರಾದಂತಹ ಹಿರಿಯ ಪತ್ರಕರ್ತರು ಅನ್ವೇಷ್ ಯಾವಗಲ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಹಾಗಾದ್ರೆ ಪ್ರಬಲ ಸಮುದಾಯದ ಲಾಬಿಗೆ ಮಣದರ ಸಿದ್ದರಾಮಯ್ಯನವರು ಜಾತಿ ಗಣತಿ ಕಸದ ಬುಟ್ಟಿಗೆ ಸೇರಿತ. ಹಾಗಾದರೆ ಅಹಿಂದ ವರ್ಗದ ಜನರ ಮಾತಿಗೆ ಬೆಲೆ ಇಲ್ವಾ? ಏನ್ ಹೇಳ್ತೀನಿ ಹೇಳಿ? ಹಿಂದುಳಿದ ವರ್ಗಗಳ ಜಾತಿ ಗಣತಿ ಪಟ್ಟಿ ಕಸದ ಬುಟ್ಟಿ ಸೇರುತ್ತಾ? ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣದ್ರ ಸಿದ್ದರಾಮಯ್ಯನವರು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯನ್ನು ಮುಂದೂಡಿದ್ರು. ಅಷ್ಟೇ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಸಣ್ಣ ಸಮುದಾಯಗಳ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ, ಆ ಧ್ವನಿ ಕ್ಷೀಣವಾಯಿತಾ?
ಒಟ್ಟು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣರ ಸಂಖ್ಯೆ 25%, ಉಳಿದ ಅಹಿಂದ ಸಮುದಾಯಗಳ ಸಂಖ್ಯೆ 75%. ಈಗ 75% ಜನ ಜಾತಿ ಗಣತಿಯ ವಿಚಾರಗಳನ್ನ ಶಿಫಾರಸುಗಳನ್ನ ಅಂಗೀಕರಿಸಿ ಮತ್ತು ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಗಣತಿ ಸರಿ ಇಲ್ಲ, ಇದನ್ನ ಕಸದ ಬುಟ್ಟಿಗೆ ಹಾಕಿ ಅಂತ ಪ್ರಬಲರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಬಲರು ವರ್ಸಸ್ ಅಹಿಂದ, ಈ ಒಂದು ಜಟಾಪಟಿಯಲ್ಲಿ ಗೆಲ್ಲುವವರು ಯಾರು ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಓಕೆ, ಹಾಗಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಹಿಂದ ವರ್ಸಸ್ ಪ್ರಬಲರು ಯಾಕೆ ಅಂತಂದ್ರೆ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಈಗಾಗಲೇ ನೇರವಾಗಿ ನಮ್ಮನ್ನ ಬಿಟ್ಟು ನೀವು ಅದು ಹೇಗೆ ರಾಜ್ಯಭಾರ ಮಾಡ್ತಿರೋ ನಾವು ನೋಡ್ತೀವಿ ಅಂತ ಹೇಳಿದ ಮೇಲೆ ಅಹಿಂದ ವರ್ಗದ ನಾಯಕರುಗಳು ಸಭೆ ಸೇರಿ ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನು ಕಸದ ಬುಟ್ಟಿಗೆ ಹಾಕಬಾರದು, ಇದರಲ್ಲಿರುವಂತಹ ಶಿಫಾರಸುಗಳನ್ನ ಅಂಗೀಕರಿಸಬೇಕು ಮತ್ತು ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದರೆ ಅಹಿಂದ ವರ್ಗದ ನಾಯಕರುಗಳು ಅಥವಾ ಆ ಜಾತಿಯ ಮುಖಂಡರು ಮಾತಾಡ್ತಾ ಇದ್ದಾರೆ ಹೊರತು ಸಚಿವರುಗಳು ನೇರವಾಗಿ ಓಪನ್ ಆಗಿ ಬಹಿರಂಗವಾಗಿ ಸಭೆ ಮಾಡುವುದಾಗಲಿ ಮತ್ತು ಇದರ ಬಗ್ಗೆ ದನಿ ಎತ್ತುವುದಾಗಲಿ ಮಾಡುತ್ತಿಲ್ಲ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅವರು ದನಿ ಎತ್ತಿದ್ದಾರೋ ಇಲ್ಲವೋ ಎನ್ನುವುದು ಅವರವರ ಸಮುದಾಯದ ಜನರಿಗೆ ಇನ್ನೂ ಅರ್ಥ ಆಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಿಸ್ಕಷನ್ ಅನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಮೂರ್ತಿ ಸರ್, ಈಗ ಒಕ್ಕಲಿಗರ ಸಭೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ, ಶಾಮನೂರು ಶಿವಶಂಕರಪ್ಪನವರು ನೇರವಾಗಿ ಧಮಕಿ ಹಾಕ್ತಾರೆ, ನಮ್ಮನ್ನು ಬಿಟ್ಟು ನೀವು ಹೆಂಗೆ ರಾಜ್ಯಭಾರ ಮಾಡ್ತೀರಿ ಅಂತ. ಆದರೆ ಯಾವುದೇ ಅಹಿಂದ ವರ್ಗಗಳ ಸಚಿವ ಸಂಪುಟದ ಸಚಿವರುಗಳು ಒಂದು ಸಭೆಯನ್ನು ಮಾಡಿಲ್ಲ ಮತ್ತು ನಾನು ನನ್ನ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಖಡಕ್ಕಾದಂಥ ತೀರ್ಮಾನವನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡ್ತೀನಿ ಅಂತಲೂ ಕೂಡ ಯಾರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಏನಿದು ವ್ಯತ್ಯಾಸ? ಈಗ ಕಾಂತರಾಜು ಆಯೋಗದ ವರದಿ ತುಂಬ ಐತಿಹಾಸಿಕ. ಯಾಕಂದ್ರೆ 95 ವರ್ಷಗಳ ನಂತರ ರಾಜ್ಯದಲ್ಲಿ ನಡೆದಿರೋದು. 1931ರಲ್ಲಿ ನಡೆದಿತ್ತು. ನಾಗನೂರು ಆಯೋಗ ಆಯಿತು, ಅವನೂರು ಆಯೋಗ ಆಯಿತು, ವೆಂಕಟಸ್ವಾಮಿ ಆಯೋಗ ಆಯಿತು, ಚಿನ್ನಪ್ಪರೆಡ್ಡಿ ಆಯೋಗ ಆಯಿತು, ರವಿವರ್ಮ ಕುಮಾರ್ ಅವರು ಕೊಟ್ಟಿದ್ದಾಯಿತು, ಶಂಕರ್ ಅವರು ಕೊಟ್ಟಿದ್ದಾಯಿತು. ಹಿಂಗೆ 11 ಆಯೋಗಗಳಾಗಿದೆ. ಆದರೆ ಈಗ ಏನು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಅಂತ ಬಡದಾಡ್ತಾ ಇದ್ದಾರೆ, ಇವರು ಯಾರು ಆ ಸಮುದಾಯದ ನಾಯಕರಲ್ಲ. ಯಾಕಂದರೆ ಲಿಂಗಾಯತ ಸಮಾಜದಲ್ಲಿ ಸ್ವತಂತ್ರ ನಂತರ 25 ವರ್ಷಕ್ಕೆ ಹೆಚ್ಚು ಕಾಲ ಆಡಳಿತವನ್ನು ಮಾಡಿದ್ದಾರೆ. ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜದವರು ಸಬಲೀಕರಣ ಆಗಿಲ್ಲ. ಒಕ್ಕಲಿಗ ಸಮಾಜದವರು ಹೆಚ್ಚು ಕಮ್ಮಿ 19-20 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಆದಂಥವ್ರು, ಮಂತ್ರಿಗಳಾದಂಥವ್ರು ಹಣ ಆಸ್ತಿ ಬೆಳೆದಿದ್ದೇವೇನೋ. ಆ ಸಮಾಜದ ಪಾಪ ರೈತರು, ಕೂಲಿ ಕಾರ್ಮಿಕರು ಇನ್ನು ಹೊರಗಡೆ ಬರೋಕ್ಕಾಗಿಲ್ಲ. ಅವರು ಇನ್ನು ಹಳ್ಳಿಗಳಲ್ಲಿ ಶಿಕ್ಷಣವೇ ಸಿಕ್ಕಿಲ್ಲ ಸರಿಯಾದ ರೀತಿಯಲ್ಲಿ. 3 ಲಕ್ಷ, ಮೊನ್ನೆ ವರದಿ ಪ್ರಕಾರ 3 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾವೆ ಅಂತೇಳಿ ಹೇಳ್ತಾರೆ. ದೇಶದಲ್ಲಿ 12 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ. 9 ಕೋಟಿ ಮಕ್ಕಳಿಗೆ ಒಂದೊತ್ತಿನ ಊಟ ಇಲ್ಲ ದೇಶದಲ್ಲಿ. ರಾಜ್ಯ ತುಂಬ ಹಿಂದುಳಿದಿದೆ. ಯಾಕಂದರೆ ಈಗ ನೀಟ್ ಮಾಡಿದ ಮೇಲೆ, ಮೊದಲು CET ಇತ್ತು, ಮಕ್ಕಳುಗಳಿಗೆ ಮೆಡಿಕಲ್ಲು ಇಂಜಿನಿಯರಿಂಗ್ ಸಿಗ್ತಾಯಿತ್ತು. ನೀಟ್ ಮಾಡಿದ ಮೇಲೆ ಎಲ್ಲ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ಸೀಟೆಲ್ಲ. ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಸರ್ಕಾರಗಳು ಮನಸ್ಸು ಮಾಡ್ತಾಯಿಲ್ಲ. ಶಿಕ್ಷಣ ಕೂಡ ಎಲ್ಲ ಖಾಸಗಿಯವ್ರ ಸೊತ್ತಾಗಿದೆ. ಈಗ ಶಾಮನೂರು ಶಿವಶಂಕರಪ್ಪ ಅವ್ರು ದೊಡ್ಡದಾಗಿ ಹೇಳ್ತಾರೆ, ಅವರ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಯಾರು ಬಡವರ ಲಿಂಗಾಯತ ಸಮಾಜ, ಅದು ವೀರಶೈವ ಸಮಾಜದ ಬಡ ಮಕ್ಕಳಿಗೆ ದುಡ್ಡಿಲ್ದಲೇ ಮೆಡಿಕಲ್ ಒಬ್ಬ ವೈದ್ಯನನ್ನು ಮಾಡಿದ್ದಾರೆ ಇಲ್ಲ. ಹಾಗೆಯೇ ಒಕ್ಕಲಿಗ ಸಮಾಜದ ಮಠಗಳು ಇದ್ದಾವೆ, ಅವರಿಗೆ ಧನ್ಯವಾದಗಳು. ಅಲ್ಲಿ ಪಾಪ ಒಕ್ಕಲಿಗ ಸಮಾಜದಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳುಗಳು, ಬಡವ್ರ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಂಥ ಕುಟುಂಬಕ್ಕೆ ಏನು ಸಹಾಯಗಳು, ಅವ್ರ ಕೊಡುಗೆ ಏನು? ಇಲ್ಲಿ ಪ್ರಬಲ ಸಮಾಜ ಅಂಥೇಳಿ ಈಗ ಎಲ್ಲ ಮನೆತನದ ಆಡಳಿತ, ದೇವೇಗೌಡರ ಕುಟುಂಬ, ಯಡಿಯೂರಪ್ಪವ್ರ ಕುಟುಂಬ ಎಲ್ಲ ಅಧಿಕಾರದಲ್ಲಿದ್ದಂಥವರೇ ಅಧಿಕಾರದಲ್ಲಿ ಇರೋದಾದರೆ
ಕೊನೆ ವರ್ಗದ ಮಕ್ಕಳು ಎಲ್ಲಿ ಬರೋಕ್ಕೆ ಸಾಧ್ಯ? ಇನ್ನು ಐಯಿಂದ ಪ್ರಶ್ನೆನೇ ಬರಲ್ಲ. ಅದೇಂಗೆ ಸರ್, ಈಗ ನೀವು ನೋಡಿ, ಈಗ ನಾವು ಬೇರೆ ಸಮುದಾಯ ಅಥವಾ ನೀವು ಹೇಳ್ತಾರೆ ಪ್ರಬಲ ಸಮುದಾಯಗಳಲ್ಲಿ ಒಂದೇ ಕುಟುಂಬದ ರಾಜಕಾರಣ ನಡೀತಾ ಇದೆ ಅಂತ. ಸೇಮ್ ವಿತ್ ದಲಿತ ಮುಖಂಡರು ಕೂಡ ಮುನಿಯಪ್ಪನವ್ರು ನೋಡಿ, ಈಗ ದಲಿತರಲ್ಲೂ ಹಾಗೇನೆ, ಖರ್ಗೆ ಅವ್ರ ಕುಟುಂಬ ನೋಡಿ, ಖರ್ಗೆ ಅವ್ರ ಕುಟುಂಬದಲ್ಲೂ ಹಾಗೇನೆ. ಈಗ ಮುನಿಯಪ್ಪನವ್ರನ್ನ ಮಳಿಯನ್ನು ಕೊಡಿ, ನಮ್ಮ ಮಗಳಿಗೆ ಕೊಡಿ ಅಂತ ಅವರು ಕೂಡ KH ಮುನಿಯಪ್ಪರು ಅವರು ಕೂಡ ಅದೇನೆ. ಇಲ್ಲಿ ಒಂದು ರಾಜಕೀಯ ಮಾಡುವಂಥ ಬಲಿಷ್ಠರ ವರ್ಗನೇ ಬೇರೆ ಇದೆ, ಹಣವಂತರ ವರ್ಗನೇ ಬೇರೆ ಇದೆ. ನನ್ನ ಪ್ರಶ್ನೆ ಏನು ಅಂದರೆ ಮೂರ್ತಿ ಅವರೇ, ಇವರು ಯಾರ್ಯಾರು ಪ್ರಬಲ ವರ್ಗದ ನಾಯಕರುಗಳಿದ್ದಾರೆ ಅಥವಾ ಸಚಿವರುಗಳಿದ್ದಾರೆ, ಅವರು ತಮ್ಮ ಜಾತಿ ಸಮುದಾಯಗಳ ರಕ್ಷಣೆಗೆ ನಾವು ನಿಲ್ತೀವಿ, ನಾವು ಮಾತಾಡ್ತೀವಿ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಆದರೆ ಅಹಿಂದ ವರ್ಗದ ಯಾವ ನಾಯಕರು ಕೂಡ, ಯಾವ ಸಚಿವರುಗಳು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ? ಯಾಕಂದರೆ ಬಡವರ ಮಕ್ಕಳುಗಳು ಶಿಕ್ಷಕರಾಗಬಾರ್ದು, ಉದ್ಯೋಗಕ್ಕೆ ಬರಬಾರ್ದು. ಇಲ್ಲಿರ್ತಕ್ಕಂಥ ರಾಜಕಾರಣದಲ್ಲಿರೋರ ಪ್ರಶ್ನೆ ಅಲ್ಲ, ಇವರೆಲ್ಲ ರಾಜಕಾರಣಿಗಳಲ್ಲ, ಇವರೆಲ್ಲ ಒಂದೇ. ಇಲ್ಲಿರ್ತಕ್ಕಂಥವ್ರು ಆಯಾ ಜಾತಿಯ ಬಡವರ ಮಕ್ಕಳುಗಳು ಮೇಲೆ ಬರಬಾರ್ದು. ಅಹಿಂದ ಸಮಾಜಗಳಂತೂ ಅವರು ಮೇಲೆ ಕೇಳೋಕ್ಕೆ ಆಗಿಲ್ಲ, ಅವ್ರ ಮಕ್ಕಳುಗಳು ಶಿಕ್ಷಣ ಪಡೆಯೋಕ್ಕೆ ಆಗಿಲ್ಲ, ಉದ್ಯೋಗ ಎಲ್ಲ ಖಾಸಗೀಕರಣ ಆಗಿಬಿಟ್ಟಿದೆ. 2% ಇರೋದು ಉದ್ಯೋಗ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ. ಈ ಎಲ್ಲ ಖಾಸಗಿಯವ್ರ ಸೊತ್ತು, ಎಲ್ಲ ಕಾರ್ಪೊರೇಟ್ ಕಂಪ್ನಿಯವರು. ಇಂಥ ಒಂದು ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನು ಅಹಿಂದ ವರ್ಗದ ಮಕ್ಕಳು ಪಾಪ, ಏನು ಸವಿತಾ ಸಮಾಜದವರು, ಡೋವಿ ಸಮಾಜದವರು, ಕುರುಬ ಸಮಾಜದವರು, ಅಥವಾ ಗಣಿಗ ಸಮಾಜದವರು, ಇನ್ನು ಅನೇಕ ಸಮಾಜಗಳು, ಸಣ್ಣ 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 ಜಾತಿಗಳು ಇದ್ದಾವೆ. ಇವ್ರ ಮಕ್ಕಳುಗಳು ಶಿಕ್ಷಿತರಾಗಬಾರ್ದು. ನೀವು ಈಗ ಇಲ್ಲಿ ಏನು ದೇಶದಲ್ಲಿ 1600 ಪರಿಶಿಷ್ಟ ಜಾತಿಗಳಿದೆ, ಇಲ್ಲಿ 101 ಜಾತಿ ಇದೆ. 1000 ಪರಿಶಿಷ್ಟ ಪಂಗಡಗಳಿದೆ ದೇಶದಲ್ಲಿ, ಇಲ್ಲಿ 49 ಪರಿಶಿಷ್ಟ ಪಂಗಡಗಳಿದ್ದಾವೆ. ಮಂಡಲ್ ಆಯೋಗದ ವರದಿ ಪ್ರಕಾರ ಹಿಂದುಳಿದ ಜಾತಿಗಳು 3743 ಜಾತಿಗಳನ್ನ ಗುರುತಿಸಿದ್ದಾರೆ. ಈಗ ಕಾಂತರಾಜ್ ಆಯೋಗದಲ್ಲಿ 1350 ಜಾತಿಗಳನ್ನು ಸಮೀಕ್ಷೆ ಮಾಡಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. 100,000 ಉಪಪಂಗಡಗಳು, ಸಣ್ಣ ಸಣ್ಣ ಜಾತಿಗಳು ದೇಶದಲ್ಲಿದ್ದಾವೆ. ಇವರೆಲ್ಲ ಜಾತಿಗಳನ್ನಾಗಿ ಹೊಡೆದು, ವರ್ಗಗಳನ್ನಾಗಿ ಹೊಡೆದು, ಕೂಲಿ ಕಾರ್ಮಿಕರನ್ನಾಗಿ ಮಾಡಿ, ಇವರು ಸಂವಿಧಾನದ ಆಶಯ ಅಥವಾ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಅಂದರೆ ಬರೀ ಸರ್ಕಾರ ರಚನೆ ಮಾಡೋದು ಅಷ್ಟೇ ಅಲ್ಲ, ಸಮಬಾಳು, ಸಾಮಾಜಿಕ ನ್ಯಾಯ ಕೊಡೋಂಥದ್ದು. ಆ ಕೆಲಸವನ್ನೇ ಸರ್ಕಾರ ಮಾಡ್ತಾ ಇದೆಯಾ? ಪ್ರಶ್ನೆಯನ್ನ ನಾನು ಇವ್ರಿಗೆ ಕೇಳ್ತೀನಿ, ನಮ್ಮ ದೊಡ್ಡಯ್ಯ ಆನೇಕಲ್ ಅವ್ರಿಗೆ. ಸರ್, ಈಗ ನೀವು ಕೇಳಲಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ನೀವು ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ನಿಮಗೈತೆ, ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಪ್ರಬಲ ವರ್ಗದ ಲಿಂಗಾಯತ ಸಮುದಾಯ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಹಲವಾರು ಸಂಘಟನೆಗಳು ಓಪನ್ ಆಗಿ ಥ್ರೆಟ್ ಮಾಡ್ತಾರೆ ಮತ್ತು ಆ ಜಾತಿ ಸಮುದಾಯದ ನಾಯಕರುಗಳಿಗೆ ತಾಕೀತು ಮಾಡ್ತಾರೆ. ಈ ಕಡೆ ನೋಡಿದರೆ ಅಹಿಂದ ಸಮುದಾಯದ ಯಾವ ಸಂಘಟನೆಗಳು, ಯಾವ ಸಾರ್ವಜನಿಕರೇ ಆಗಲಿ, ಯಾರೇ ಆಗಲಿ, ಸಂಘ ಸಂಸ್ಥೆಗಳು ಆ ಸಮುದಾಯಕ್ಕೆ ಸೇರಿದಂಥ ನಾಯಕರುಗಳಿಗೆ ಒಂದು ಸೂಚನೆನೂ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋದೂ ಇಲ್ಲ. ಮತ್ತು ಅಹಿಂದ ನಾಯಕರುಗಳು ಈ ವಿಚಾರದಲ್ಲಿ ಬಹಿರಂಗವಾಗಿ ಏನೂ ಚರ್ಚೆ ಮಾಡಲ್ಲ. ಏನಿದು ವೈರುಧ್ಯ? ಯಾಕೆ? ಅಲ್ಲ, ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಾಗಿದೆ, ಕಳೆದ 70 ವರ್ಷಗಳಿಂದ ಇದೇ ರೀತಿ ದರ್ಪ ರಾಜಕಾರಣ ಮಾಡ್ಕೊಂಡ್ಬಂದಿರೋದ್ರಿಂದ ನಮ್ಮ ಧ್ವನಿನ ಯಾವ ರೀತಿ ಅಡಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಆರ್ಥಿಕವಾಗಿ ಸರ್, ಯಾರು ಯಾರ ದನಿನ ಅಡಗಿಸಕ್ ಆಗೋದಿಲ್ಲ ಸರ್, ಅದಕ್ಕೆ ಹೇಳ್ತೀನಿ, ಯಾರು ಯಾರ ದನಿನ ಅಡಗಿಸಕ್ ಆಗೋದಿಲ್ಲ. ನೀವು ಮಾತಾಡೋದೇ ಇಲ್ಲ ಹೇಳ್ತೀನಿ, ಅದಕ್ಕೆ ನಾನು ನೀವೇ ಮಾತಾಡೋದಿಲ್ಲ ಅಂತಂದರೆ ಎಲ್ಲಿ ದನಿ ಅಡಗಿಸಿ ನೀವು ಮಾತಾಡಿ, ನಿಮ್ಮ ಅವರಿಗೆ ಹೇಗೆ ನಮ್ಮ ಹಕ್ಕುಗಳು ನಮ್ಗೆ ಇಂಪಾರ್ಟೆಂಟ್ ಅಂತ ಅವ್ರು ಫೈಟ್ ಮಾಡ್ತಾರೆ. ನೀವು ಹೇಳ್ತಾ ಇರೋ ಸರಿ ಇದೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಾವು ಸುಮ್ಮನೆ ಇದ್ದೀವಿ ಅಂದ್ರೆ ಅದರ ಅರ್ಥ ನಾವು ಏನೂ ಮಾಡ್ತಾ ಇಲ್ಲ, ನಮ್ಮ ವಿರೋಧ ಇಲ್ಲ, ಅಥವಾ ನಾವು ಅವ್ರು ಹೇಳಿದ್ನೆಲ್ಲ ಒಪ್ಕೊತಾ ಇದ್ದೀವಿ ಅಂತಲ್ಲ. ಈ ಎಲ್ಲ ವಿರೋಧಗಳನ್ನು ಮೆಟ್ಟಿನೇ ಜಾತಿ ಗಣತಿ ಮಾಡಿರೋದು. ಆಗ ಅದರ ಅರ್ಥ ಅವತ್ತೇ ವಿರೋಧ ಮಾಡಿದ್ರು. ಅವತ್ತು ಕ್ಯಾಬಿನೆಟಲ್ಲಿ ಇದ್ದಂಥ ಇದೇ ಶಾಮನೂರು ಶಿವಶಂಕರಪ್ಪ ಕ್ಯಾಬಿನೆಟಲ್ಲಿ ಇದ್ರು, ಇದೇ DK ಶಿವಕುಮಾರ್ ಇದ್ರು, ಇದೇ ಖಂಡ್ರೆ ಇದ್ರು, ಅವತ್ತು ವಿರೋಧ ಮಾಡಿದ್ರು. ಹಾಗಂತೇಳಿ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡ್ವಾ? ಜಾತಿ ಗಣತಿ ಬಂತಲ್ಲ ಒಂದು ಹಂತಕ್ಕೆ. ಹಾಗಾಗಿ ಇದನ್ನು ನಾವು ಸುಮ್ಮನೆ ಕೂತಿದ್ದೀವಿ ಅಂತಲ್ಲ. ಸಮಯ ಇವತ್ತು ಅವರು ನಾವು ಎಷ್ಟು ಬಲಿಷ್ಠರಿದೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಇಡೀ ದೇಶಕ್ಕೆ ನಮ್ಮ ದರ್ಪ ತೋರಿಸ್ಬೇಕು ಅಂತೇಳಿ ಯಾವ್ಯಾವ ರೀತಿಯಾದಂಥ ನೋಡಿ, ನೀವೊಂದು ವರದಿ ಆಗ್ತಾ ಇದ್ದೀರ, ನಾನು ನೋಡ್ತಾ ಇದ್ದೀವಿ ಟಿವಿಲಿ. ಏನು ಸಿದ್ದರಾಮಯ್ಯನವ್ರನ್ನ ಏಕವಚನದಿಂದ ಬೆದರಿಸ್ಬಿಟ್ರು ಮಲ್ಲಿಕಾರ್ಜುನ್.
ಮೇಡಮ್ ನಾನು ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ಪದ ಸಿದ್ದರಾಮಯ್ಯನ ವಿರುದ್ಧ ಮಲ್ಲಿಕಾರ್ಜುನ್ ಮಾತಾಡಿರಲ್ಲ. ನನಗೆ ಗೊತ್ತು ಅವ್ರ ಕೆಪಾಸಿಟಿ ಏನು, ಸಿದ್ದರಾಮಯ್ಯನ ಮುಂದೆ ಮಾತಾಡೋ ತಾಕತ್ತು ಅದನಿಗೆ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ನನಗೆ ಗೊತ್ತು. ನಾನು ಹೇಳ್ತೀನಿ ಬಹಿರಂಗವಾಗಿ, ಯಾಕೆಂದರೆ ಸಿದ್ದರಾಮಯ್ಯ ಸುಮ್ಮನೆ ರಾಜಕಾರಣಿ ಅಲ್ಲ, ಇಂಥವ್ರನ್ನೆಲ್ಲರನ್ನೂ ನೋಡಿಕೊಂಡೇ ರಾಜಕಾರಣನ ಕಟ್ಕೊಬಂದಿರೋದು. 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಇವರೆಲ್ಲ ವಿರೋಧನ ಕಟ್ಕೊಂಡು 2 ಸಾರಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಏನು ಸುಮ್ಮನೆ ವಿಚಾರ ಅಲ್ಲ. ಇದರಲ್ಲೂ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ, ನನ್ನನ್ನು ನೋಡಿ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಜಲಸುಕ್ಬಿಟ್ಟಿದೆ ಅಂತ. ಅದು ಅಕ್ಷರಶಃ ಸತ್ಯ. ಇವರು ಕಳೆದ 70 ವರ್ಷಗಳಿಂದ ಯಾರು ಈ ರಾಜ್ಯನ ಆಳ್ಕೊ ಬಂದಿದ್ದಾರೆ, ಎಕ್ಸೆಪ್ಟ್ ವೀರಪ್ಪ ಮೊಯ್ಲಿ ಮತ್ತು ಬಂಗಾರಪ್ಪ ಅವರನ್ನು ಹೊರತುಪಡಿಸಿದ್ರೆ, ದೇವರಾಜ ಅರಸು ಅವರನ್ನು ಹೊರತುಪಡಿಸಿದ್ರೆ, ಈ ರಾಜ್ಯದಲ್ಲಿ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಮಾತ್ರ ತಮ್ಮ ಸ್ವಂತ ಶಕ್ತಿ ಬಲದಿಂದ ನಾನು ಹೋದ್ರೆ ಓಟ್ ಬರುತ್ತೆ ಯಾವುದೇ ಕ್ಷೇತ್ರಕ್ಕೆ, ನಾನು ಕಾಲಿಟ್ರೆ ಆ ಕ್ಷೇತ್ರದಲ್ಲಿ ದಲಿತ ಮತ್ತು ಹಿಂದುಳಿದವರ್ಗ ಅಲ್ಪಸಂಖ್ಯಾತರ ಮತ ಹಾಕ್ತಾರೆ ಅಂತ ಧೈರ್ಯವಾಗಿ ಎದೆ ತಟ್ಟಿ ಹೇಳ್ಕೊಂಡೋಗಿ ಗೆಲ್ಸ್ಕೊ ಬರೋಂಥ ತಾಕತ್ತಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮಾತ್ರ. ಅದೇ ರೀತಿ ನೋಡಿ, ಮೀಸಲಾತಿನೂ ಸರ್ವರಿಗೂ ಹಂಚಬೇಕು, ಮೀಸಲಾತಿ ಸಮರ್ಪವಾಗಿ ಹಂಚಬೇಕು ಅಂತ ಇವತ್ತು ನೆನ್ನೆ ಉಟ್ಕೊಂಡಂತಲ್ಲ. ಮಾನ್ಯ ಕಾಂಶೀರಾಮ್ರವರು 100ಕ್ಕೆ 100 ಸಹ ಎಲ್ಲರಿಗೂ ಹಂಚಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡ್ಕೊಂಡು ಬಂದಂಥವರಲ್ಲಿ ಮೊದಲಿಗರು ಕಾಂಶೀರಾಮ್ರವರು. ಅದೇ ಆ ರೀತಿಯಾಗಿ ವಾದವನ್ನು ಇವತ್ತು ರಾಹುಲ್ ಗಾಂಧಿ ಟೇಕಪ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹಿಂದುಳಿದ ವರ್ಗ, ದಲಿತ ಎಲ್ರಿಗೂ ಸಮಾನವಾದಂಥ ಅವಕಾಶ ಕೊಡಬೇಕು ಅಂತೇಳಿ. ಇದು ಸಿದ್ದರಾಮಯ್ಯನವ್ರದ್ದು ಒಬ್ಬರದೇ ಕಾನ್ಸೆಪ್ಟ್ ಅಲ್ಲ, ರಾಹುಲ್ ಗಾಂಧಿ ಅವ್ರ ಕಾನ್ಸೆಪ್ಟು. ನೀವು ಯಾರು ವಿರೋಧ ಮಾಡ್ತಾ ಇರೋದು ಇವತ್ತು? ನಮ್ಮ ಅಧಿನಾಯಕ ರಾಹುಲ್ ಗಾಂಧಿ, ನಮ್ಮ ಅಧಿನಾಯಕ ಸೋನಿಯಾ ಗಾಂಧಿ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಸಿದ್ದರಾಮಯ್ಯನೆಲ್ಲ ನೀವು ವಿರೋಧ ಮಾಡ್ತಾ ಇರೋದು ರಾಹುಲ್ ಗಾಂಧಿನ? ಹೇಳಿ, ನಾವು ರಾಹುಲ್ ಗಾಂಧಿ ವಿರೋಧ ನಮ್ಮ ಜಾತಿ ಸಮುದಾಯಗಳ ಇತರರಿಗೆ ನಾವು ರಾಹುಲ್ ಗಾಂಧಿ ಅವರನ್ನು ಕೂಡ ವಿರೋಧ ಮಾಡಿ. ಯಾರು ಮಾಡಿ, ರಿಸೈನ್ ಮಾಡಿ, ನಾಳೆ ರಿಸೈನ್ ಮಾಡ್ಬಿಟ್ಟು ಕಾಂಗ್ರೆಸ್ ಇಂದ ವಿರುದ್ಧ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬರ್ಲಿ, ಮಾಡ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ನಾವು ವೆಲ್ಕಮ್. ಇವತ್ತು ಈ ರಾಜ್ಯದ ಸಿದ್ದರಾಮಯ್ಯನವರ ಐಡಿಯಾ, ಸಿದ್ದರಾಮಯ್ಯನವರ ಒಂದು ಉದ್ದೇಶ ಈಡೇರ್ತು. ಏನು ಅಂತಂದ್ರೆ, ಈಗ ಕುರ್ಚಿಗೋಸ್ಕರ ಯಾರ್ಯಾರು ಫೈಟ್ ಮಾಡ್ತಾ ಇದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ಲಿ, ನಾನು ಆರಾಮಾಗಿ ಮುಂದುವರೆದು ಬಿಡ್ತೀನಿ ಅಂತ. ಇದು ಸಮಾನತೆ, ಇದು ಸಾಮಾಜಿಕ ನ್ಯಾಯ. ನೀವು ಆಗ್ತಾ ಇದ್ರೆ 25 ವರ್ಸಸ್ 75 ಅಂತ. ಯಾರು ಇರ್ಬೇಕಾಗಿದ್ರೆ 75ರಷ್ಟು ದಲಿತ ಹಿಂದುಳಿದವರು ಶಾಸಕರು ಇದಾರಾ? ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ 2 ಜನದ ಸಚಿವರು ಇದ್ದಾರೆ, ಅವರ ಸಂಬಂಧಿಕರು, ಕುಟುಂಬಸ್ಥರು ಅವರ ಅಥವಾ ಅವ್ರ ಜಾತಿ ವರ್ಗದವರು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2 ಜನ ಅವರ ಸಂಬಂಧಿಕರು ಅಥವಾ ಅವರ ವರ್ಗದವರು ಇದ್ರು. ಹಿಂದೆ ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ 2 ಜನ ಇದ್ರು. ಇದನ್ನೆಲ್ಲ ನಾವು ನೋಡ್ಬೇಕಾಗುತ್ತಲ್ಲ. ಇವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಏನಾದರೂ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ, ಅದು ದಲಿತರಿಗೆ ಆಗಲಿ, ಹಿಂದುಳಿದ ವರ್ಗ ಆಗಲಿ, ಅಲ್ಪಸಂಖ್ಯಾತರಿಗೆ ಆಗಲಿ ಯಾರಾದರೂ ಧ್ವನಿಯಾಗಿದ್ರೆ ಅದು ಸಿದ್ದರಾಮಯ್ಯನವ್ರ ಮುಖಾಂತರ ಧ್ವನಿ ಸಿಗ್ತಾ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಎಲ್ಲ ಜಾತಿ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೇ ಹೇಳಿದ ಹಾಗೆ ಸಮಪಾಲು ಸಮಬಾಳು ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಮುಂದುವರೆದ್ರೆ ಅವರು ಒಬ್ಬ ನಾಯಕನಾಗ್ತಾನೆ, ಮುಖ್ಯಮಂತ್ರಿ ಆಗ್ತಾರೆ. ನೀವು ಅದನ್ನ ರಾಂಗ್ ಇನ್ಪುಟ್ ಮಾಡಬೇಡಿ. ನಾನು ಹೇಳ್ತಾ ಇರ್ತಕ್ಕಂಥ ವರದಿ ಬರಲಿ, ಸಂಪೂರ್ಣವಾಗಿ ಎಲ್ಲ ಅಧ್ಯಯನ ಮಾಡಲಿ. ಅದರಲ್ಲೂ ಏನಾದರೂ ಲೋಪದೋಷಗಳಿದ್ರೆ, ಈ ಸಮಾಜಕ್ಕೆ ಮಾರಕವಾದಂಥ ಅಂಶಗಳಿದ್ರೆ ತಿದ್ದುಕೊಳ್ಳೋಣ.